ಹಾಗೆ ತಿರ್ಕೋತಾ ಹೊಲ ಹತ್ರ ಬಂದೀನಿ. ಹೊಲ ಹತ್ರ ಬಂದ್ರೆ ಗಟ್ಟಿಗೆ ಹಳ್ಳ ಬಂದುಬಿಡ್ತೀನಿ ಡೈರೆಕ್ಟು. ಸಡನ್ನಾಗಿ ನಿಧಾನ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಿಧಾನ ಕೇರ್ಕೊಂತ ಕಾಣ್ಬಿಡ್ತು ನೋಡ್ರಿ ಹಳ್ಳ. ನೋಡ್ರು ಅವತ್ತು ಹಳ್ಳ ಬಂತ ತೋರಿಸ್ತೀನಿ, ಅದೇ ಹಳ್ಳ ಇದು. ಇಲ್ಲಿ ನೋಡ್ರಿ ಆ ಸೈಡಿಂದ ಅಲ್ಲಿದ್ದ ಹಳ್ಳಗ ಈಗ ಬರ್ತಾ ಅಲ್ಲಿ 2 ಪಾರ್ಟ್ಸ್ ಡಿವೈಡ್ ಆಗ್ತಾವ. ಈ ಕಡೆ ಊರು ಬೊಗಲಾಗ್ಲಿದ್ದ ಒಂದು ಹೊತ್ತ ಹಂಗೆ ದಾರಿ ಅದೇ ಡೈರೆಕ್ಟ್ನ ಆ ಕಡೆ ಒಂದು ಹೊತ್ತ ನೀರು ಜಾಸ್ತಿ ಬಂದಂಗೆಲ್ಲಿ ಇಲ್ಲಿ ಒಂದು ದಾರಿ ಆಗ್ಬಿಡುತ್ತೆ ಒಂದು ಲೆಕ್ಕಕ್ಕೆ. ಹಂಗಾಗಿ ಅಲ್ಲಿ ಏನೋ ಇದ್ದಂಗೆ ಐತಿ, ಯಾವುದು ಜೀವ ಇದ್ದಂಗೆ ಆಯ್ತೆ. ಮತ್ತು ಇದಿಷ್ಟರಲ್ಲೇ ಮೊಸಳೆಗಳು ಇರ್ತಾವೆ ಗಾಯ್ಸ್. ನಾನು ನೋಡಿದ ಮಟ್ಟಿಗೆ ಅಲ್ಲಿದ್ದ ಮೊಸಳೆ ಬರ್ತಾವ್ರೆ ಯಾವ ತಗ್ಲಿದ್ರೆ. ಹಿಂಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರ. ಈಗ ಹಳ್ಳ ಬಂದಿದೆ, ಭಾಳ ಕಷ್ಟ ಮಕ್ಕಳಿಗೆ. ಈ ದಾರಿಯಿಂದ ನಡ್ಕೊಂತ ಹೋಗ್ಬೇಕಿನ್ನ ಮಿಟ್ಟಸೂರಿಂದ ಅಲ್ಲೊಂದು ರೋಡು ಆಗಿಂದ ಹಿಂಗೆ ಹೋಗ್ಬೇಕು. ನಾನು ಇಲ್ಲೇ ನಮ್ಮ ಫ್ರೆಂಡನ ಹತ್ರ ಹೋಗಿ ಬಂದಿದ್ದೆ. ಇದೇ ಹಳ್ಳ, ನೀರು ಬಂದಿದೆ ಅಲ್ಲಿದ್ದ ಸ್ಟಾರ್ಟ್ ಆಗಿರುತ್ತೆ. ಈ ಕಡೆಗೆ ಅಲ್ಲಿ ಹಳ್ಳದ ಹತ್ರ ಹೆಂಡ್ ಆಗುತ್ತೆ ಹಳ್ಳ. ಇಲ್ಲಿ ಬರ್ಬೇಕಂದ್ರೆ ಭಯ ಐತಿ. ಇವರೆಲ್ಲರೂ ಸ್ವಲ್ಪ ಜೊತೆಗೆ ಬಂದ್ರೆ ನೋಡ್ಕೊಂತ ಇವನೊಬ್ಬ ನಮ್ಮ ಫ್ರೆಂಡು. ಇವರೆಲ್ಲರೂ ಇಲ್ಲಿ ಹಳ್ಳ ನೋಡಕ್ಕೆ ಬಂದೀವಿ ಗಾಯ್ಸ್. ಅದಾಗ ನೀರು ಬಂದಾವ, ನಮ್ಮೂರದಾಗ ನೀರು ಬಂದವ. ಇದಿಷ್ಟಾಳ ಗಾಯ್ಸ್. ಅಲ್ಲಿ ಒಂದು 20 ಅಡಿ ಕೆಳಗಿರುತ್ತೆ ನೋಡ್ರಿ, ಕೆಳಗೆ ನೀರು ಅಲ್ಲಿ ಕುಣಿ ಡ್ರಾಪ್ ಇದ್ದಂಗೆ ಇರುತ್ತೆ. ಆದ್ರೆ ಕೂಡ ಇಷ್ಟು ನೀರು ಮ್ಯಾಗ ಬಂದವ. ಇಲ್ಲಿವರೆಗೆ ಯಾವತ್ತೂ ಬಂದಿಲ್ಲ ನೀರು ನಮ್ಮೂರಾಗ. ಇನ್ನು ಮತ್ತೆ ಬರ್ಕಂತಿದ್ದಾವ. ಈ ಗದ್ದೆಗಳೆಲ್ಲ ನೀರು ತುಂಬ್ಕೊಂಬಿಟ್ಟವ. ಅಲ್ಲಿ ನೋಡಿದ್ರೆ ಮೋಟಗಳು ಇವೆಲ್ಲ ಭಾರಿ ತಿಪ್ಪಲಾಗೆ. ಪಾಪ ಹೊಲಗಳು ಗದ್ದೆಗಳೆಲ್ಲ ನಷ್ಟ ಪರಿಹಾರ ಇಸ್ಕೊಂತಾರೆ ಮಾಡಿ ಎಲ್ಲ ಹೊಲಗಳೆಲ್ಲ ನೀರು ತುಂಬಿಬಿಟ್ಟವು.